ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, 22ನೇ ತಾರೀಖು ಜನವರಿ 22ನೇ ತಾರೀಖು, ಈ ವರ್ಷದ ಮೊದಲ ತಿಂಗಳ 22ನೇ ತಾರೀಖು. ಬಹುಶಃ ಇನ್ನು ಮುಂದೆ ಭಾರತದಲ್ಲಿ ಯಾವ್ಯಾವುದೋ ದಿವಸಗಳನ್ನು ನಾವು ನೆನಪಿಟ್ಕೊಳ್ತೀವಿ. 14ನೇ ತಾರೀಕು ಯಾವುದೋ ಕಾರಣದಿಂದ ಇಟ್ಕೊಳ್ತೀವಿ, 26ನೇ ತಾರೀಕು ಯಾವುದೋ ಕಾರಣದಿಂದ ಇಟ್ಕೊಳ್ತೀವಿ, ಅಥವಾ ವೈದಿಕ ಧರ್ಮದ ಹಿನ್ನೆಲೆಯಲ್ಲಿ ಚೈತ್ರ ಶುದ್ಧ ನವಮಿಯನ್ನು ಜ್ಞಾಪಕ ಇಟ್ಕೊಳ್ತೀವಿ, ಭಾದ್ರಪದ ಚೌತಿಯನ್ನು ಜ್ಞಾಪಕ ಇಟ್ಕೊಳ್ತೀವಿ. ಹೀಗೆ ಏನೇನೋ ಕಾರಣಗಳಿಂದ ಯಾವ್ಯಾವುದೋ ದಿವಸಗಳನ್ನು ನಾವು ತುಂಬ ಮಹಿಮಾಪೂರ್ಣವಾಗಿರತಕ್ಕಂಥ ಪುಣ್ಯ ದಿವಸಗಳು ಅಂತ ನೆನಪಿಟ್ಕೊಳ್ತೀವಿ. ಇನ್ನು ಮುಂದೆ ಜನವರಿ 22ನೇ ತಾರೀಖನ್ನು ಶ್ರೀರಾಮ ಪುನಃ ಪ್ರತಿಷ್ಠಾಪನಾ ದಿನಾಂಕ ಅಂತ ನೆನಪಿಟ್ಕೊಳ್ಬೇಕು. ಶ್ರೀರಾಮನವಮಿಯನ್ನು ಆಚರಿಸ್ಕೊಂಡು ಬಂದುಬಿಟ್ಟಿದ್ದೇವೆ. ಅದರ ಜೊತೆಗೆ ಜನವರಿ 22, 1528ನೇ ಇಸವಿಯಲ್ಲಿ ಆರಂಭವಾದಂತಹ ಹೋರಾಟ, ಅಂದರೆ 1528ರಿಂದ 2024, 500 ವರ್ಷಗಳಿಗೆ ಕೊಂಚ ವರ್ಷಗಳು ಕಡಿಮೆ ಅನ್ನೋ ಹಾಗೆ 4 ಶತಮಾನಗಳನ್ನು ಮಿಕ್ಕು ಮಾಡಿದಂತಹ ಧರಣಿ, ಸತ್ಯಾಗ್ರಹ, ಚಳವಳಿ, ನ್ಯಾಯಾಲಯದ ಹೋರಾಟ, ಕೊನೆಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ಅತ್ಯದ್ಭುತವಾದ ತೀರ್ಪಿನಲ್ಲಿ ಸಂವಿಧಾನಬದ್ಧವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಏನು ಬಂದಿದೆ, ಹತ್ತಿರಕ್ಕೆ ಬಂದುಬಿಟ್ಟಿದೆ. ಆಗಲೇ 180 ಭಾಗದ ಕಾರ್ಯಕ್ರಮಗಳೆಲ್ಲ ಮುಕ್ತಾಯ ಆಗಿಬಿಟ್ಟಿದೆ. ಬಹುಶಃ ನಮ್ಮ ಕಾಲದಲ್ಲಿ ನೋಡ್ತಾ ಇರತಕ್ಕಂಥ ಬಹಳ ದೊಡ್ಡ ಪವಾಡ ಅಂದರೆ ಇದು. ಬಹಳ ದೊಡ್ಡ ಪವಾಡ. ಪವಾಡ ಅಂದರೆ ಅಸಲು ಅರ್ಥವೇನು? ಸಾಮಾನ್ಯವಾಗಿ ಮನುಷ್ಯ ಮಾತ್ರರು ಸಾಧಿಸಲು ಆಗದ್ದು, ಅಸಾಮಾನ್ಯ ಶಕ್ತರು ಮಾತ್ರ ಗ್ರಹಿಸಬಹುದಾದದ್ದು, ಸಾಧಿಸಬಹುದಾದದ್ದು. ನೀವು ದಯವಿಟ್ಟು ಗಮನಿಸಿ, ಇಡೀ ಪ್ರಪಂಚದಲ್ಲಿ ಅದು ಎಷ್ಟು ಕೋಟಿ ದೇವಸ್ಥಾನಗಳಿಲ್ಲ, ಕೋಟಿ ಮೆಕ್ಕಾಗಳಿಲ್ಲ, ಕೋಟಿ ಮದೀನಾಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮಸೀದಿಗಳಿಲ್ಲ, ಅದೆಷ್ಟು ಲಕ್ಷಾಂತರ ಚರ್ಚ್ಗಳಿಲ್ಲ, ಎಷ್ಟು ಜೈನ ಬಸದಿಗಳಿಲ್ಲ, ಬೌದ್ಧ ವಿಹಾರಗಳಿಲ್ಲ, ಎಷ್ಟೆಷ್ಟಿಲ್ಲ. ಅದೇ ನೀವು ಕೇಳಿದ್ದೀರಾ? ಎಲ್ಲಾದರೂ ಕೇಳಿದ್ದೀರಾ? ಒಂದು ದೇವಸ್ಥಾನದ ನಿರ್ಮಾಣ ಇಡೀ ವಿಶ್ವಪ್ರಸಿದ್ಧವಾಗಿದೆ ಅಂದರೆ ಇದೊಂದೇ. ಆ ಪವಾಡ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಮತ್ತೂ ವಿಶಿಷ್ಟವಾದ್ದು, ಇದಕ್ಕೆ ಸಮಾನವಾದಿಲ್ಲವೇ ಇಲ್ಲ. ಆ ತೀರ್ಥಕ್ಷೇತ್ರದ ದತ್ತಿಯ ಮುಖ್ಯಸ್ಥರು, ಅಂದರೆ ಆ ದೇಗುಲವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಯಾವ ಒಂದು ದತ್ತಿಯುಂಟು, ಅದರ ಧರ್ಮದರ್ಶಿಗಳು ಪ್ರಪಂಚಕ್ಕೆ ಮುಖವನ್ನು ಮಾಡಿ ಪ್ರಾರ್ಥನೆ ಮಾಡಿದರು, ಸಹಾಯ ಮಾಡಿ, ನಾವು ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ. ದೇವಸ್ಥಾನಕ್ಕೆ ಇದ್ದಂತಹ ಅಂದಾಜು ವೆಚ್ಚ 900 ಕೋಟಿಗಳು. ಕೇಂದ್ರ ಸರ್ಕಾರ ಕೊಟ್ಟಿದ್ದು ₹1. ನಿರ್ಮಾಣ ಆಗಬೇಕಾಗಿದೆ, 900 ಕೋಟಿ ಸಂಗ್ರಹಿಸಬೇಕಾಗಿದೆ. ಭಕ್ತರೇ ಕೊಡಬೇಕು. ₹1 ಕೊಡೋದು, ₹1000 ಕೊಡೋದು, ₹1,00,000 ಕೊಡಬಹುದು. ಪ್ರಪಂಚದ ಭಕ್ತ ಸ್ತೋಮವನ್ನು ಗುರಿ ಮಾಡಿ ಪ್ರಾರ್ಥನೆ ಮಾಡಿದರೂ ನಮಗೆ ಸಹಾಯ ಮಾಡಿ, ದೇಣಿಗೆ ಕೊಡಿ ಅಂತ.
ಈಗ ಹೇಳ್ತಕ್ಕಂಥದ್ದು ಪವಾಡವೇ, ಎರಡನೇ ಮಾತೇ ಇಲ್ಲ. ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ಆ ಧರ್ಮದರ್ಶಿಗಳು ಹೇಳಿದರು, ಸಾಕು, ಕೊಡಬೇಡಿ ಅಂತ ಹೇಳೋಕ್ಕೆ ಶುರು ಮಾಡಿದರು. 900 ಕೋಟಿ ಬೇಕಾಯಿತು. 1 ಕೋಟಿ, 2 ಕೋಟಿ, 10 ಕೋಟಿ, 20 ಕೋಟಿ, 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ ಬಂದೇ ಬಿಡ್ತು. ಬರ್ತಾನೇ ಇದೆ. 2000 ಕೋಟಿ ಆಗೋಯ್ತು, 3000 ಕೋಟಿ ಆಯಿತು. 3200 ಕೋಟಿ ರೂಪಾಯಿಗಳ ಸಂಗ್ರಹ ಕೇವಲ 45 ದಿವಸಗಳಲ್ಲಿ. ನೀವು ದಯವಿಟ್ಟು ದಾಖಲೆ ಮಾಡಿಕೊಳ್ಳಬೇಕಾದ ವಿಷಯ. ಪವಾಡವೇ ಇದು. ಬಹುಶಃ ಯಾವ ದೇವಸ್ಥಾನಕ್ಕೂ ಇಲ್ಲಿಯ ತನಕ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಕೇವಲ 1.5 ತಿಂಗಳಲ್ಲಿ 32,000 ಕೋಟಿ ರೂಪಾಯಿಗಳ ಸಂಗ್ರಹ ಆಯಿತು ಅಂದರೆ ಅದು ಪವಾಡ ಅಲ್ಲದೆ ಇನ್ನೇನು ರೀ, ಶ್ರೀರಾಮರ ಮಹಿಮೆ ಅಲ್ಲದೆ ಇನ್ನೇನು ರೀ. ಪ್ರಪಂಚ ಪ್ರಸಿದ್ಧವಾಗಿರತಕ್ಕಂಥ ದೇಗುಲದ ನಿರ್ಮಾಣವಾಗ್ತಾ ಇದೆ. ಬಹಳ ವಿಶೇಷ ಅಂದರೆ ಅದು ಭಾರತೀಯರ ದೇಗುಲ, ಯಾವುದೋ ಅಯೋಧ್ಯೆಯ ದೇಗುಲ, ಉತ್ತರ ಪ್ರದೇಶದ ದೇಗುಲ ಅಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಗಮನಿಸಿ. ಅಲ್ಲಿ ಒಂದು ಊದಿನ ಕಡ್ಡಿಯನ್ನು ಹಚ್ಚುತ್ತಾರಂತೆ. ಆ ಊದಿನ ಕಡ್ಡಿ 45 ದಿವಸಗಳ ಕಾಲ ತನ್ನ ಸುಗಂಧವನ್ನು ಪ್ರಸರಿಸ್ತಾ ಇರುತ್ತಂತೆ. ಆ ಒಂದು ಬೃಹತ್ ಊದಿನ ಕಡ್ಡಿಯನ್ನು ಒಂದು ರಾಜ್ಯದವರು ಕೊಟ್ಟಿದ್ದಾರೆ. ಇನ್ನೂ ಆಶ್ಚರ್ಯ ಪಡಬೇಕಾದ್ದು, ನೇಪಾಳದಿಂದ ಲಾರಿಗಳ ಮೇಲೆ ಲಾರಿಗಳು 700 ಲಾರಿಗಳು ಬಂದಿವೆ. 700, ನಮ್ಮ ದೇಶ ಅಲ್ಲ, ಇದು ನೇಪಾಳದಿಂದ 700 ಲಾರಿಗಳಲ್ಲಿ ಚಿನ್ನ, ಬೆಳ್ಳಿಯ ಆಭರಣಗಳು, ವಸ್ತ್ರಗಳು, ಶಂಖಗಳು, ಜಾಗಟೆಗಳು, ಲೆಕ್ಕವಿಲ್ಲದಷ್ಟು. ನೇಪಾಳಿಗರು ಹೇಳ್ತಾರೆ, ಶ್ರೀರಾಮ ನಮ್ಮ ದೇಶದ ಅಳಿಯ ಅಂತ. ಆ ಅಳಿಯನ ಪಟ್ಟಾಭಿಷೇಕ ಆಗ್ತಾ ಇದೆ, ನಾವು ಕೊಡ್ತೀವಿ ರೀ ಕಾಣಿಕೆ. 700 ಲಾರಿಗಳೇನ್ರಿ. ನಮಗೆ ಮಹಾ ಸಂತೋಷ ಇರತಕ್ಕಂಥದ್ದು, ಕನ್ನಡಿಗರಿಗೆ ಮಹಾ ಸಂತೋಷ ಇರತಕ್ಕಂಥದ್ದು, ಅಲ್ಲಿ ಸ್ಥಾಪನೆಯಾಗಲಿರತಕ್ಕಂಥ ಮೂರ್ತಿ ಬಾಲರಾಮರ ಪುತ್ಥಳಿ ನಾವು ಮಾಡಿದ್ದು, ಅಂದರೆ ಕನ್ನಡಿಗರು ಮಾಡಿದ್ದು. ಅಂದರೆ ಕನ್ನಡದ ಶಿಲ್ಪಿಯೊಬ್ಬ ಕೆತ್ತಿದ ಬಾಲರಾಮರ ಮೂರ್ತಿ 22ನೇ ತಾರೀಖು ಅಲ್ಲಿ ಸ್ಥಾಪನೆಯಾಗಲಿದೆ. ಶ್ರೀರಾಮರ ಶಕ್ತಿಯೊಂದು ಬಂದು ಅಲ್ಲಿ ಆವಿರ್ಭಾವವಾಗಲಿದೆ. ಇಷ್ಟೆಲ್ಲ ಮಹತ್ವವನ್ನು, ವಿಶೇಷವನ್ನು, ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಈ ಶ್ರೀರಾಮ ದೇಗುಲ, ಪ್ರಪಂಚ ಪ್ರಸಿದ್ಧವಾಗಿರತಕ್ಕ ಶ್ರೀರಾಮ ದೇಗುಲ, ಜನಮನ್ನಣೆಗೆ, ಜನ ನಮಸ್ಕಾರಕ್ಕೆ ಇನ್ನೇನು ಅಲ್ಲಿ ಜನಸಾಗರ ಹರಿಯಲಿಕ್ಕೆ ಶುರುವಾಗುತ್ತೆ. ತೀರ್ಥಕ್ಷೇತ್ರವಾಗಿ ವಿಜೃಂಭಿಸುತ್ತದೆ. ಈಗಾಗಲೇ ಆಗಿದೆ, ಇದರ ಸೂಚನೆಗಳು ಕಂಡಿವೆ. ಅಂತಹ ಪ್ರಸಿದ್ಧವೂ ಆಕರ್ಷವೂ ಆಗಿರತಕ್ಕಂತಹ ಶ್ರೀರಾಮರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಒಂದು ಅಪಸ್ವರ ಕೇಳ್ತಾ ಇದೆ. ಹೇಳಿದ್ದಾರೆ, ಒಂದು ಸಾಕ್ಷ್ಯವನ್ನು ಕಳಿಸಿದ್ದಾರೆ. ಆ ತುಣುಕನ್ನು ನಾನು ನೋಡಿದ್ದೇನೆ. ಅಲ್ಲಿನ ಆ ತೀರ್ಥಕ್ಷೇತ್ರದ ಕಾರ್ಯದರ್ಶಿಯೊಬ್ಬರು, ಚಂಪಕ್ರಾಮ್ ಅಂತಲೋ ಏನೋ ಅವರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ, ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಈ ರಾಮಕ್ಷೇತ್ರ, ಈ ರಾಮದೇಗುಲ ರಾಮಾನಂದ ಪಂಥಕ್ಕೆ ಸೇರಿದೆ. ಇದರಲ್ಲಿ ಶೈವರಿಗೂ ಶಾಕ್ತೇಯರಿಗೂ ಸನ್ಯಾಸಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ತುಣುಕು ನನ್ನ ಹತ್ರಕ್ಕೆ ಬಂದಿದೆ. ಬಹಳ ಗಲಾಟೆ ಮಾಡ್ತಾ ಇದೆ ಇದು ಎಲ್ಲರ ಹತ್ರಲ್ಲೂ. ಇದೀಗ ನಾವು ಗಂಭೀರವಾಗಿ ಈ ವಿಷಯವನ್ನು ಚರ್ಚೆ ಮಾಡಬೇಕು. ಈ ಎರಡರ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ಅಂಶಗಳನ್ನು ಹೇಳಬೇಕಾಗಿದೆ.
ನಮ್ಮ ತಾತ್ವಿಕ ದರ್ಶನದಲ್ಲಿ ವಿಶೇಷವಾಗಿ ಅದ್ವೈತ ಸಿದ್ಧಾಂತದಲ್ಲಿ ಒಂದು ಸತ್ಯವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅದೇನು ಅಂದರೆ, ನಮ್ಮಲ್ಲಿ ಹರಿಹರರಿಗೆ ಭೇದವಿಲ್ಲ. ನಮ್ಮ ಕವಿಗಳೆಲ್ಲ ಅಂತಹವರೇ, ವಿಶೇಷವಾಗಿ ಪ್ರಸಿದ್ಧರಾಗಿರತಕ್ಕಂಥ ಕವಿಗಳು. ಶ್ರೀವನಿತೆಯರಸನೆ ವಿಮಲರಾಜೀವ ಪೀಠನೆ ಪಿತನೆ ಅಂತ ಪ್ರಾರ್ಥನೆಯನ್ನು ವಿಷ್ಣು ಪರವಾಗಿ ಶುರು ಮಾಡಿದಂತಹ ಕುಮಾರವ್ಯಾಸ ವಿಷ್ಣುವನ್ನು ಭಜಿಸಿ ಮುರುಕ್ಷಣದಲ್ಲಿಯೇ ಆ ಪದ್ಯ ಮುಗೀತಾ ಇದ್ದಂತೆಯೇ ಶರಣ ಸಂಗವ್ಯಸನ ಭುಜಗಾಭರಣ ನಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ಕರಣ ನಿರ್ಮಲ ಭಜಕರ ಅಘ ಸಂಹರಣ ದಂತಿ ಚಮೂರು ಚರ್ಮಾಂಬರನೆ ಸಲಹುಗೆ ಭಕುತ ಜನರನು ಪಾರ್ವತೀ ರಮಣ. ಆ ಭಾಗವತ ಕವಿಯ ಉದ್ದೇಶ ವಿಷ್ಣು ಧ್ಯಾನವಾದರೂ ಈಶ್ವರನಲ್ಲಿ ಮುಕ್ತಾಯವಾಗತಕ್ಕದ್ದು. ಈಗಾಗಲೇ ಹೇಳಿದೆ, ಅದ್ವೈತ ಸಿದ್ಧಾಂತದ ದರ್ಶನ ಏನು ಅಂದರೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ. ಶಿವಾಯ ವಿಷ್ಣು ರೂಪಾಯ, ಶಿವ ವಿಷ್ಣುವಿನ ರೂಪದಲ್ಲಿದ್ದಾನಪ್ಪ, ವಿಷ್ಣು ಶಿವರೂಪದಲ್ಲಿದ್ದಾನೆ ಅನ್ನತಕ್ಕಂಥದ್ದು. ಅಂದರೆ ನಮಗೆ ಶಂಕರನಾರಾಯಣರಲ್ಲಿ ಭೇದವಿಲ್ಲ, ಅವರೀರುವರಲ್ಲಿಯೂ ಇರತಕ್ಕಂಥದ್ದು ಪರಬ್ರಹ್ಮ ವಸ್ತು ಅನ್ನತಕ್ಕಂಥದ್ದು. ಈಶ್ವರನ ಭಂಗಿಯನ್ನು ನೀವು ನೋಡಿದ್ದೀರಾ? ಈಶ್ವರನ ಚಿತ್ರಗಳನ್ನು ನೀವು ನೋಡಿದ್ದೀರಾ? ಯಾವಾಗಲೂ ಈ ರೀತಿ ಕೂತಿರ್ತಾನೆ ಈಶ್ವರ, ಅರ್ಧನಿಮೀಲಿತ ನೇತ್ರನಾಗಿ ಜ್ಞಾನಮುದ್ರೆಯಲ್ಲಿ ಪದ್ಮಾಸನಸ್ಥನಾಗಿ ಕುಳಿತಿರ್ತಾನೆ. ಕೂತೇನು ಮಾಡ್ತಾನೆ? ಪಾರ್ವತಿ ಒಂದು ಸಲ ತನ್ನ ಯಜಮಾನರನ್ನು ಕೇಳ್ತಾಳೆ, ಏನ್ರೀ ಭಕ್ತರೆಲ್ಲ ನಿಮ್ಮ ಧ್ಯಾನ ಮಾಡ್ತಾ ಇದ್ದರೆ ನೀವು ಯಾರನ್ನು ಧ್ಯಾನ ಮಾಡ್ತಾ ಇದ್ದೀರಿ? ಆಗ ಪರಮೇಶ್ವರ ಪಾರ್ವತಿಗೆ ಹೇಳಿದಂತೆ, ಬಹಳ ಪ್ರಸಿದ್ಧವಾದ ಶ್ಲೋಕ ಅದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಹೇ ಸುಂದರೀ ವರಾನನೇ, ನಾನು ಯಾವಾಗಲೂ ಜಪ ಮಾಡ್ತಾ ಇರತಕ್ಕಂಥದ್ದು ಶ್ರೀರಾಮ ರಾಮ ರಾಮ ಅಂತ. ಅದರೊಳಗೊಂದು ಗುಟ್ಟಿದೆ. ರಾಮ 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 ಅಂತ 3 ಬಾರಿ ಹೇಳಿದರೆ 6 ಅಕ್ಷರಗಳಾಗುತ್ತೆ. ಅದು ಷಡಕ್ಷರ ಮಂತ್ರ ಅಂತ. ಶ್ರೀರಾಮ ರಾಮ ರಾಮ ಇತಿ ರಮೇ ರಾಮೇ ಮನೋರಮೇ. ಹೇ ಮನೋರಮೇ, ನಾನು ರಾಮನಾಮವನ್ನು ಜಪ ಮಾಡುತ್ತೇನೆ. ಅಂದರೆ ಅರ್ಥ ಏನಾಯಿತು? ಶಿವ ರಾಮನಾಮವನ್ನು ಜಪಿಸುತ್ತಾನೆ. ಆತ ಹೇಳ್ತಾನೆ, ಸಹಸ್ರನಾಮ ತತ್ತುಲ್ಯಂ. ಒಮ್ಮೆ ನೀನು ರಾಮ ಅಂದರೆ ವಿಷ್ಣು ಸಹಸ್ರನಾಮಕ್ಕೆ ಅದು ಸಮಾನ. ಅಂದರೆ ದಯವಿಟ್ಟು ದಾಖಲು ಮಾಡಿಕೊಳ್ಳಿ, ಈಶ್ವರ ರಾಮನಾಮ ಜಪವನ್ನು ಮಾಡುತ್ತಾನೆ ಅಂದಮೇಲೆ ನೀವೇನು ಹೇಳೋದು? ಈಶ್ವರನ ಭಕ್ತರು ಯಾರು ಇಲ್ಲಿ ಬರಬಾರ್ದು, ರಾಮದೇಗುಲದಲ್ಲಿ ಅವರಿಗೆ ಸಾನ್ನಿಧ್ಯವೇ ಇಲ್ಲ ಅಂತ ಏನು ಹೇಳ್ತೀರಿ ನೀವು? ಆ ಕಡೆ ದರ್ಶನ ಮಾಡಿ. ಎಲ್ಲಿ? ಈಗ ನೀವು ರಾಮೇಶ್ವರಕ್ಕೆ ಹೋಗಿ. ರಾಮೇಶ್ವರದ ವೈಶಿಷ್ಟ್ಯ ಏನು? ಶ್ರೀರಾಮರು ಯುದ್ಧವನ್ನೆಲ್ಲ ಮುಗಿಸಿದ್ದಾರೆ. ಯುದ್ಧವನ್ನು ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಅಗಸ್ತ್ಯ ಮಹರ್ಷಿಗಳ ಜೊತೆ ಗಂಧಮಾದನ ಪರ್ವತಕ್ಕೆ ಬಂದು ಇಳಿದಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಕ್ಷತ್ರಿಯರಿಗೆಲ್ಲ ಇರತಕ್ಕಂಥ ಒಂದು ಸಮಸ್ಯೆ ಕಣಪ್ಪ ರಾಮ. ಅದೇನು ಅಂದರೆ ಅವರು ಯುದ್ಧ ಮಾಡ್ತಾರೆ, ಯುದ್ಧದಲ್ಲಿ ಹಲವರನ್ನು ಸಂಹಾರ ಮಾಡ್ತಾರೆ.
ಆ ರೀತಿಯ ಸಂಹಾರದಿಂದಾಗಿ ಅವರಿಗೆ ಪಾಪ ಬರುತ್ತೆ. ಅದರಲ್ಲಿಯೂ ನೀನು ಸಂಹಾರ ಮಾಡಿದ್ದು ರಾವಣನನ್ನು, ದಶಕಂಠ ರಾವಣನನ್ನು, ವಿಶ್ರವಸ್ಸನ್ನತಕ್ಕಂಥ ಬ್ರಹ್ಮರ್ಷಿಯ ಮಗನನ್ನು. ಹೀಗಾಗಿ ಅವನೇನು ಸಾಮಾನ್ಯನಲ್ಲ, ಅವನು ಮಹಾ ತಪಸ್ವಿಯಾಗಿ ಬ್ರಹ್ಮನನ್ನು ಮೆಚ್ಚಿಸಿ ವರಗಳನ್ನು ಪಡೆದವನು. ಕೇವಲ ಬ್ರಾಹ್ಮಣನಲ್ಲ, ಬ್ರಹ್ಮರ್ಷಿಯಾಗಿದ್ದಂತಹವನು. ಅಂತಹ ಮಹಾಶಕ್ತನಾಗಿದ್ದಂಥ ರಾವಣನನ್ನು, ಬ್ರಹ್ಮ ವರ ಪ್ರಸಾದ ಲಬ್ಧನನ್ನು ನೀನು ಸಾಯಿಸಿಬಿಟ್ಟಿದೀಯ. ಆದ್ದರಿಂದ ಈ ಸಂಹಾರದಿಂದ, ರಾವಣ ಸಂಹಾರದಿಂದ ನಿನಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ. ಅದರ ಪರಿಹಾರ ಆಗಬೇಕಾಗಿದ್ದರೆ ನೀನು ಒಂದು ಈಶ್ವರನ ಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡು. ಹಾಗೆ ಸ್ಥಾಪನೆ ಮಾಡಿ ಅದಕ್ಕೆ ಹೆಸರು ಕೊಡು. ನಿನ್ನದೂ ಹೆಸರನ್ನು ಸೇರಿಸಿ ರಾಮೇಶ್ವರ ಅನ್ನತಕ್ಕ ಹೆಸರಾಗಲಿ. ಸರಿ, ಶ್ರೀರಾಮರು ಹೇಳಿದರು ಹನುಮಂತನಿಗೆ, ಅಯ್ಯ ಹನುಮಂತ, ಹೋಗಿ ಕೈಲಾಸದಿಂದ ಶಿವಲಿಂಗವನ್ನು ತೊಗೊಂಡು ಬರಪ್ಪ ಅಂತ. ಕೈಲಾಸದಿಂದಲೇ ಬಂದಿರತಕ್ಕಂಥ ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡೋಣ. ಹನುಮಂತ ಹೋದ, ಕೈಲಾಸಕ್ಕೆ ಹೋದ, ಶಿವಲಿಂಗವನ್ನು ಗ್ರಹಿಸಿದ, ವಾಪಸ್ ಬರ್ತಾ ಇದ್ದಾನೆ. ಆದರೆ ಇಲ್ಲಿ ಸಮಸ್ಯೆ ಏನಾಯಿತು ಅಂದರೆ, ಅಗಸ್ತ್ಯ ಮಹರ್ಷಿಗಳು ಮುಹೂರ್ತವನ್ನು ನೋಡ್ತಾ ಇದ್ದಾರೆ. ಶುಭ ಮುಹೂರ್ತದಲ್ಲಿ, ಆ ಕ್ಷಣದಲ್ಲಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. 22ನೇ ತಾರೀಖು ಆಗ್ತಾ ಇರತಕ್ಕಂಥ ಪ್ರಾಣ ಪ್ರತಿಷ್ಠೆಗೆ ಕೇವಲ ಒಂದು ಪುಟಾಣಿ 1-1.5 ನಿಮಿಷ ಕೊಟ್ಟಿದ್ದಾರಷ್ಟೇ. ಅಷ್ಟರೊಳಗೆ ಪ್ರಾಣ ಪ್ರತಿಷ್ಠಾಪನೆ. ಮುಹೂರ್ತ ಬಹಳ ಕಷ್ಟ ನಿಶ್ಚಯ ಮಾಡತಕ್ಕದ್ದು. ವರ್ಷ ಒಪ್ಪಿಗೆ ಆಗಬೇಕು, ಆಯನ ಒಪ್ಪಿಗೆ ಆಗಬೇಕು, ತಿಂಗಳು ಒಪ್ಪಿಗೆ ಆಗಬೇಕು, ಪಕ್ಷ ಒಪ್ಪಿಗೆ ಆಗಬೇಕು, ಲಗ್ನ ಸರಿ ಇರಬೇಕು. ಇಷ್ಟೆಲ್ಲವನ್ನೂ ನೋಡಿ 22ನೇ ತಾರೀಖಿನ ಪ್ರಾಣ ಪ್ರತಿಷ್ಠೆಗೆ 50-60 ಎಷ್ಟೋ ಸೆಕೆಂಡ್ಗಳು ಕೊಟ್ಟಿದ್ದ. ಅಷ್ಟರೊಳಗೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತ. ಅದನ್ನು ದಾಟೋ ಹಾಗಿಲ್ಲ. ಇದೇ ಸಮಸ್ಯೆ ಆ ಹೊತ್ತು ಬಂತು. ಅಗಸ್ತ್ಯ ಮಹರ್ಷಿಗಳು ಕಾಲವನ್ನು ನೋಡ್ತಾ ಹೇಳಿದ್ದಾರೆ, ಇನ್ನು ಕೆಲವೇ ನಿಮಿಷಗಳೊಳಗಾಗಿ ಪ್ರಾಣ ಪ್ರತಿಷ್ಠೆ ಆಗಿಬಿಡಬೇಕು. ಅದನ್ನು ದಾಟಿದರೆ ಆ ಮುಹೂರ್ತ ಹೋಗ್ಬಿಡುತ್ತೆ. ಹನುಮಂತನ ಕಾಯ್ತಿದ್ದಾರೆ, ಬರ್ತಾರೆ ಬರ್ತಾರೆ ಬರ್ತಾರೆ, ಎಲ್ಲಪ್ಪ ಬರ್ತಾ ಇಲ್ಲ ಅಂತ. ಅಗಸ್ತ್ಯ ಮಹರ್ಷಿಗಳು ಹೇಳಿದರು, ಎಲ್ಲಯ್ಯ ನಿನ್ನ ಹನುಮಂತ ಬಂದಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಹಾಗಿಲ್ಲ. ಮುಹೂರ್ತ ಹೋಗ್ಬಿಡುತ್ತೆ. ಇಲ್ಲದ್ರೆ ಮತ್ತೆ ಆ ಮುಹೂರ್ತ ಬರೋದು ಯಾವಾಗಲೋ, ತಿರ್ಗಾ ನೀನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದು ಯಾವಾಗಲೋ. ಏನು ಮಾಡೋದು ಕೊನೆಗೆ ಶ್ರೀರಾಮರು ತೀರ್ಮಾನ ಮಾಡ್ತಾರೆ, ಅಮ್ಮ ಸೀತಾದೇವಿ, ನೀನು 10 ತಿಂಗಳುಗಳ ಕಾಲ ತಪಸ್ಸನ್ನು ಮಾಡಿಬಿಟ್ಟಿದ್ದೀ. ಶತ್ರು ಕ್ಷೇತ್ರದಲ್ಲಿ ನೆಲೆಸಿ ರಾವಣನ ಯಾವ ವೈಭವಕ್ಕೂ ಮರುಳಾಗದೆ, ನಾನು ಬರಲಿಲ್ಲ ಅಂತ ಧೃತಿಯನ್ನು ಕೆಡದೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳದೆ ನನಗಾಗಿ ಕಾದಿದ್ದೀಯ. ಆ ತಪಸ್ಸಿನ ಬಲ ಇದೆ ನಿನಗೆ. ನೀನು ನಿನ್ನ ಕೈಯಾರ ಸೈಕತಲಿಂಗವನ್ನು ಸೃಷ್ಟಿ ಮಾಡು. ಸೈಕತಲಿಂಗ ಅಂದರೆ ಮರಳಿನ ಲಿಂಗ ಅಂತ. ಅದಕ್ಕೆ ಇವತ್ತು ರಾಮೇಶ್ವರದಲ್ಲಿ ಅಭಿಷೇಕ ಮಾಡೋಕ್ಕಾಗಲ್ಲ, ಮರಳಿನ ಲಿಂಗ ಅದು. ಆ ಮರಳಿನ ಲಿಂಗವನ್ನು ಸ್ಥಾಪನೆ ಮಾಡು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಡೋಣ ಅಂತ ಹೇಳಿದರು. ಸೀತೆ ಮರಳಲಿಂಗವನ್ನು ಸೃಷ್ಟಿ ಮಾಡಿದಳು. ಮುಹೂರ್ತ ಆಯಿತು. ನಾನು ಗಡಿಯಾರ ನೋಡ್ತೀನಿ, ಯಾವತ್ತು ಗಡಿಯಾರ ಎಲ್ಲಿ ಕಟ್ತಾಯಿದ್ರು. ಆವತ್ತಿದ್ದಿದ್ದು ಮುಹೂರ್ತ ಘಟಿ ಬೇರೆ. ಆ ಘಟಿಯ ಕಾಲ ಬಂತು, ತಕ್ಷಣ ಪ್ರಾಣ ಪ್ರತಿಷ್ಠೆ ಆಯಿತು, ಆಗೋಯ್ತು. ರಾಮೇಶ್ವರ ಸೃಷ್ಟಿಯಾಗಿ ಬಿಟ್ಟ. ನೀವು ದಯವಿಟ್ಟು ಗಮನಿಸಬೇಕು, ಇಷ್ಟು ಸಹಸ್ರ ವರ್ಷಗಳ ಹಿಂದೆ ಶ್ರೀರಾಮರು ಮರಳಿನಲ್ಲಿನ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಇಂದಿಗೂ ಪ್ರಸಿದ್ಧ ಆಗಿಬಿಟ್ಟಿದೆಯಲ್ರಿ. ರಾಮೇಶ್ವರ ಅನ್ನತಕ್ಕಂಥದ್ದು 12 ಜ್ಯೋತಿರ್ಲಿಂಗಗಳಲ್ಲಿ 5ನೆಯ ಲಿಂಗ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ.
ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ. 4 ಲಿಂಗಗಳಾಯಿತು. 5ನೇದೇ ಸೇತುಬಂಧೇತು ರಾಮೇಶಂ. ಸೇತುಬಂಧ ಅಂದರೆ ನವಪಾಷಾಣ ಅಂದರೆ ಈ ರಾಮೇಶ್ವರ ಅಂತ. ಅಲ್ಲಿ ಪ್ರತಿಷ್ಠೆಯಾಗಿರತಕ್ಕಂಥ ರಾಮೇಶ್ವರ ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ 5ನೆಯ ಸ್ಥಾನ ಗಳಿಸಿರತಕ್ಕಂಥದ್ದು. ರಾಮೇಶ್ವರದ ಪ್ರತಿಷ್ಠಾಪನೆ ಆಗೋಯ್ತು. ಓಂ ಸ್ವಸ್ತಿ ಅಂತ ಇದ್ದಾರೆ. ಹನುಮಂತ ಬಂದಿಳಿದ, ಲಿಂಗವನ್ನು ತಂದಿದ್ದಾನೆ. ಬೇಜಾರಾಯಿತು ಅವನಿಗೆ. ತಡವಾಗಿ ಬಂದೆ ಸರಿ, ಆದರೆ ನನಗೆ ಇದ್ದ ಅವಕಾಶವೇ ಹೊರಟೋಯ್ತಲ್ಲಪ್ಪ. ಏನು ಮಾಡೋದು ಈಗ? ಪೆಚ್ಚು ಮೊರೆ ಹಾಕ್ಕೊಂಡ. ಏನು ಸ್ವಾಮಿ ಇದು ಆಯಿತು, 1-2 ನಿಮಿಷ ತಡವಾಗಿ ಬಂದಿದ್ದಕ್ಕೆ ನನಗೆ ಬೆಲೆನೇ ಇಲ್ವೇ ಇಲ್ಲಿ? ಶ್ರೀರಾಮರು ಹೇಳಿದರು, ಏನು ಮಾಡೋದು ಹಾಗಾದರೆ ಆಯ್ತಪ್ಪ, ಆ ಲಿಂಗನ ಕಿತ್ತಾಕು, ನೀನು ತಂದಿರೋ ಲಿಂಗನಲ್ಲಿಡು, ಇನ್ನೊಂದು ಸಲ ಸ್ಥಾಪನೆ ಮಾಡೋಣ. ಅರೆ ಏನು ಹೀಗೆ ಹೇಳ್ಬಿಟ್ರಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಉದ್ದೇಶ ಬೇರೆ ಇದೆ. ಹನುಮಂತ, ಹೌದಾ ಸ್ವಾಮಿ, ತೆಗೆದುಬಿಡು. ತನ್ನ ಬಾಲವನ್ನು ಆ ಲಿಂಗಕ್ಕೆ ಸುತ್ತಿ ಎಳೆದ. ಮರಳಲಿಂಗ, ಅದು ಕಲ್ಲಿಂದು ಅಲ್ರಿ. ಲಿಂಗವನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಏನಾಯಿತು ಅಂದರೆ ಹನುಮಂತನ ಬಾಲವೇ ಕತ್ತರಿಸಿ ಹೋಯಿತು. ಅದು ರಾಮೇಶ್ವರ ಲಿಂಗದ ಪ್ರಭಾವ, ಅದು ರಾಮೇಶ್ವರ ಲಿಂಗದ ಶಕ್ತಿ, ಅದು ರಾಮೇಶ್ವರ ಲಿಂಗದ ಪವಾಡ, ಪ್ರಸಿದ್ಧಿ, ಪ್ರಶಸ್ತ್ಯ. ಹನುಮಂತನಿಗೆ ಗರ್ವಭಂಗ ಆಗೋಯ್ತು. ನೀವು ಇವತ್ತಿನ ದಿವಸ ರಾಮೇಶ್ವರಕ್ಕೆ ಹೋದರೆ ಬಾಲವಿಲ್ಲದ ಹನುಮಂತನನ್ನು ನೀವು ಅಲ್ಲಿ ಕಾಣಬಹುದು. ಮುಗಿತೆ ಕಥೆ ಮುಗಿಯಲಿಲ್ಲ. ಪಾಪ ಶ್ರೀರಾಮನಿಗೆ ಭಾಳ ಬೇಜಾರಾಯಿತು. ಎಷ್ಟೇ ಆಗಲಿ ನೆಚ್ಚಿನ ಹನುಮಂತ, ನೆಚ್ಚಿನ ಭಕ್ತ, ಕಷ್ಟಪಟ್ಟು ಕೈಲಾಸದಿಂದ ತಂದಿದ್ದಾನೆ, ಆ ಲಿಂಗವನ್ನು ಏನು ಮಾಡೋದು ಅಂತ ಹೇಳಿ ಅವರು ಹೇಳಿದರು, ನೋಡಪ್ಪ ಹನುಮಂತ, ನಾನು ನಿನಗೆ ವರವನ್ನು ಕೊಡ್ತಾ ಇದ್ದೇನೆ. ಈಗ ನೀನು ತಂದಿರತಕ್ಕಂಥ ಲಿಂಗವನ್ನು ಪಕ್ಕದಲ್ಲಿ ಸ್ಥಾಪನೆ ಮಾಡು. ಮುಹೂರ್ತವನ್ನು ನೋಡಿ ಸ್ಥಾಪನೆಯಾಗಿದ್ದು ನನ್ನ ಹೆಸರಿನ ರಾಮೇಶ್ವರ. ಆದರೆ ನೀನು ಕೈಲಾಸದಿಂದ ತಂದಿರತಕ್ಕಂತಹ ಲಿಂಗ ಈಶ್ವರನ ಅಂಶವೇ ಆದ್ದರಿಂದ ಅದಕ್ಕೆ ಹನುಮೇಶ್ವರ ಅಂತ ಹೆಸರನ್ನು ಇಡೋಣ. ನನ್ನದು ರಾಮೇಶ್ವರವಾದರೆ ನಿನ್ನದು ಹನುಮೇಶ್ವರ ಅಂತ ಹೆಸರಾಗಲಿ. ಆ ಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡು. ರಾಮೇಶ್ವರಕ್ಕೆ ಮುಂದೆ ಬರತಕ್ಕಂತಹ ಭಕ್ತರು ಈ 2 ನಿಯಮಗಳನ್ನು ಪಾಲನೆ ಮಾಡಲಿ. ಒಂದನೆಯದು, ಈ ರಾಮೇಶ್ವರ ಲಿಂಗಕ್ಕೆ ಕಾಶಿಯ ಗಂಗೆಯನ್ನು ತೆಗೆದುಕೊಂಡು ಬಂದು ಇದಕ್ಕೆ ಅಭಿಷೇಕ ಮಾಡಲಿ. ಎರಡನೆಯದು, ಇದು ಮೊದಲನೇ ನಿಯಮ, ಕಾಶಿಯ ಗಂಗೆಯನ್ನು ತಂದು ಅಭಿಷೇಕ ಮಾಡತಕ್ಕದ್ದು. ಎರಡನೇ ನಿಯಮ, ನನಗಿನ್ನ ನನ್ನ ಭಕ್ತನ ಹೆಸರು ಲೋಕ ಪ್ರಸಿದ್ಧಿಯಾಗಿರಬೇಕು ಅಂತ ಹೇಳಿ ನಾನು ಈ ವರವನ್ನು ಕೊಡ್ತಾ ಇದ್ದೇನೆ. ರಾಮೇಶ್ವರಕ್ಕೆ ಬಂದು ರಾಮೇಶ್ವರ ಲಿಂಗವನ್ನು ದರ್ಶನ ಮಾಡುವುದಕ್ಕಿಂತ ಮುನ್ನ ಹನುಮೇಶ್ವರ ಲಿಂಗವನ್ನು ದರ್ಶನ ಮಾಡಬೇಕು. ಹನುಮೇಶ್ವರನನ್ನು ನೋಡಿ ಆನಂತರ ರಾಮೇಶ್ವರನನ್ನು ನೋಡಬೇಕು. ಹಾಗೆ ಮಾಡಿದರೆ ಆ ಯಾತ್ರೆಯ ಫಲ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರು. ಹನುಮಂತನಿಗೆ ಸಂತೋಷ ಆಯಿತು. ಈ ಹೊತ್ತು ನೀವು ರಾಮೇಶ್ವರಕ್ಕೆ ಹೋದರೆ ರಾಮೇಶ್ವರ ಲಿಂಗ ಬೇರೆ ಇರುತ್ತೆ, ಹನುಮೇಶ್ವರ ಲಿಂಗ ಪಕ್ಕದಲ್ಲಿರುತ್ತೆ, ಎರಡನ್ನೂ ನೋಡಿ ಧನ್ಯರಾಗಬಹುದು ಅನ್ನೋದು ಭಕ್ತರಿಗೆ ಸಂಬಂಧಪಟ್ಟಂಥ ಅಂಶ. ಇಷ್ಟೆಲ್ಲ ರಾಮೇಶ್ವರದ ಬಗ್ಗೆ ಯಾಕೆ ನಾನು ಮಾತಾಡ್ತಾ ಇದ್ದೇನೆ ಅಂದರೆ, ಈಗ ಅಯೋಧ್ಯೆಯಲ್ಲಿ ಅವರು ಯಾರೋ ಹೇಳಿದರು ಅಂತ ತಲೆ ಕೆಡಿಸಿಕೊಂಡಿದ್ದಾರಲ್ಲ ಒಂದಷ್ಟು ಭಕ್ತರು, ಶೈವರಿಗಾಗಲಿ ಶಾಕ್ತರಿಗಾಗಲಿ ಸನ್ಯಾಸಿಗಳಿಗಾಗಲಿ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಅಲ್ಲ ಸ್ವಾಮಿ, ಅಲ್ಲಿ ರಾಮರೇ ಕುಳಿತು ಈಶ್ವರನ ಪೂಜೆಯನ್ನು ಮಾಡಿದ್ದಾರೆ.
ಇಲ್ಲಿ ಈಶ್ವರ ಪ್ರತಿ ಕ್ಷಣದಲ್ಲೂ ರಾಮ ತಪಸ್ಸನ್ನು, ರಾಮ ಪಾರಾಯಣವನ್ನು, ರಾಮ ಧ್ಯಾನವನ್ನು ಮಾಡ್ತಾರೆ. ಶ್ರೀರಾಮರು ಹಾಗೂ ಈಶ್ವರ ಪರಸ್ಪರ ಸ್ನೇಹಿತರು ಅಥವಾ ಪರಸ್ಪರ ಭಕ್ತರು ಇಬ್ಬರೂ. ಈಶ್ವರ ಜಪ ಮಾಡಿ ಭಕ್ತನಾಗ್ತಾನೆ, ಶ್ರೀರಾಮರು ಈಶ್ವರನ ಲಿಂಗವನ್ನು ಪೂಜೆ ಮಾಡಿ ಭಕ್ತರಾಗ್ತಾರೆ. ಶ್ರೀರಾಮರೇ ಈಶ್ವರನಿಗೆ ಪೂಜೆ ಮಾಡಿದ್ದಾಗ, ಈಶ್ವರನೇ ರಾಮನಾಮ ಜಪವನ್ನು ಪಾರಾಯಣ ಮಾಡ್ತಾ ಇದ್ದಾಗ ಯಾರೇ ಹಾಗೆ ಹೇಳೋದು ಶೈವ ಭಕ್ತರು ಶಾಕ್ತೇಯರು ಅಲ್ಲಿ ಹೋಗಬಾರ್ದು ಅಂತ? ಶೈವರು ಅಂದರೆ ಈಶ್ವರನ ಭಕ್ತರು, ಶಾಕ್ತೇಯರು ಅಂದರೆ ಪಾರ್ವತಿ ಭಕ್ತರು. ಹೋಗಬಾರ್ದು ಅಂತ ಯಾರು ಹೇಳ್ತಾರೆ? ಸಂಬಂಧ ಇಲ್ಲ ಅಂತ ಯಾರು ಹೇಳ್ತಾರೆ? ಅರ್ಥ ಇದೆಯಾ ಇದಕ್ಕೇನಾದ್ರೂ? ಹೀಗಾಗಿ ಯಾರು ಚಂಪಕ್ರಾಯವರು ಹಾಗೆ ಹೇಳಿದ್ದಾರೆ ಅಂತ ಮನಸ್ಸಿಗೆ ಖೇದಗೊಂಡಿದ್ದಾರೋ ಅವರು ಗಮನಿಸಬೇಕಾದ್ದು ಚಂಪಕ್ರಾಯವರ ಈ ಮಾತುಗಳು ಖಂಡನೀಯ ಅಂತ. ಆದರೆ ಮತ್ತೂ ಒಂದು ವಿಷಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತೀನಿ. ಚಂಪಕ್ರಾಯವರು ಹಾಗೆ ಹೇಳಿದ್ದಾರೆ ಅನ್ನೋದಕ್ಕೆ ಏನಾದರೂ ಆಧಾರ ಇದೆಯಾ ಅಂತ ಯಾರಾದರೂ ಕೇಳಿದರೆ, ನನಗೆ ಬಂದಿರತಕ್ಕಂಥ ತುಣುಕು, ಒಂದು ವಿಡಿಯೋ ತುಣುಕಿನಂತೆಯೇ ಪ್ರಸಾರ ಆಗಿದೆ ಇದೆಲ್ರಿಗೂ. ಅದರಲ್ಲಿ ಚಂಪಕ್ರಾಯವರು ಮಾತಾಡಿದ್ದಾರೆ ಅಂತ ಹೇಳಿ ಒಬ್ಬ ವಾರ್ತಾ ವಾಚಕಿ ಮಾತಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಅದನ್ನು ಗಮನ ಇಟ್ಟು ಕೇಳಬೇಕು, ಆ ವಿಡಿಯೋ ತುಣುಕನ್ನು. ಅಲ್ಲಿ ಚಂಪಕ್ರಾಯವರು ಮಾತಾಡುವ ಚಿತ್ರ ಇದೆ, ಆದರೆ ಧ್ವನಿ ಇಲ್ಲ. ಒಂದೇ ಒಂದು ಸದ್ದು ಚಂಪಕ್ರಾಯನಪ್ಪ ಅದವರ ಹೆಸರು. ಆ ಚಂಪಕ್ರಾಯವರ ಬಾಯಿನಿಂದ ಬಂದಂಥ ಒಂದು ಪದವೂ ಇಲ್ಲ ಅಲ್ಲಿ. ಬರೀ ಈಕೆ ಮಾತಾಡ್ತಾ ಇದ್ದಾರೆ, ಅವ್ರು ಹಾಗೆ ಹೇಳಿದರು, ಅವ್ರು ಹೀಗೆ ಹೇಳಿದರು, ಅವ್ರು ಹಾಗೆ ಹೇಳಿದರು ಅಂತಂತ. ಅವ್ರ ಮಾತೇ ಇಲ್ಲ. ಇದೊಂದು ಕೃತಕವಾಗಿ ಸೃಷ್ಟಿಯಾದಂತಹ ವಿಡಿಯೋ ತುಣುಕದು. ಶ್ರೀರಾಮರ ಇಷ್ಟೊಂದು ಖ್ಯಾತಿಗೆ, ಪ್ರಪಂಚ ಪ್ರಸಿದ್ಧಿಗೆ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದ ಅವರಿಗಾಗಿ ಬಂದು ಬೀಳ್ತಾ ಇರತಕ್ಕಂತಹ ಧನ ಕನಕ ವಸ್ತು ವಾಹನಗಳಿಗೆ ಸುಮ್ಮನೆ ಒಂದು ಕೆಟ್ಟದಾಗಿ ಕುಹಕವಾಗಿ ಅಡಚಣೆ ಆಗೋ ಹಾಗೆ ವಿಘ್ನ ಸಂತೋಷಗಳು ಮಾತಾಡ್ತಾರಲ್ಲ, ಹಾಗೆ ಯಾರೋ ಕೆಲವರು ಷಡ್ಯಂತ್ರವನ್ನು ಮಾಡಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ವಿನಃ ಚಂಪಕ್ರಾಯವರು ಹಾಗೆ ಹೇಳಿದಂತೆ ಕಾಣುವುದಿಲ್ಲ. ನಾನು ಸಂಬಂಧಪಟ್ಟಿರತಕ್ಕಂಥ ವ್ಯಕ್ತಿಗಳ ಹತ್ರ ಮಾತಾಡಿದ್ದೇನೆ. ಸನ್ಮಾನ್ಯ ಛಾಯಾಪತಿಗಳು ಅಂತ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನರಲ್ಲಿ ಒಬ್ಬರು. ಅವ್ರ ಹತ್ರ ನಾನು ಮಾತಾಡಿ ಆ ಚಂಪಕ್ರಾಯವರು ನಿಜವಾಗ್ಲೂ ಹಾಗೆ ಹೇಳಿದ್ದಾರೆ ಏನ್ರಿ ಅಂತ ಕೇಳಿದ್ದೀನಿ. ಅವ್ರು ಹೇಳಿದರು, ಖಂಡಿತ ಯಾರಾದರೂ ಹೇಳೋಕ್ಕೆ ಸಾಧ್ಯವೇ? ಅಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಇಡೀ ಭಾರತವನ್ನೇ ಒಂದಾಗಿ ತಗೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಚಂಪಕ್ರಾಯವರು ಹಾಗೆ ಹೇಳಿಲ್ಲ, ಅದು ಚಂಪಕ್ರಾಯವರ ಮಾತೇ ಅಲ್ಲ, ಚಂಪಕ್ರಾಯವರ ಮಾತುಗಳಿಲ್ಲವೇ ಇಲ್ಲ, ಸುಮ್ಮನೆ ಇವರು ಪ್ರಚಾರ ಮಾಡ್ತಾ ಇದ್ದಾರೆ, ದುಷ್ಟ ಪ್ರಚಾರ ಮಾಡ್ತಾ ಇದ್ದಾರೆ, ದುಷ್ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು. ಹೀಗಾಗಿ ನಾವು ಖಂಡಿಸಬೇಕಾದ್ದು ಚಂಪಕ್ರಾಯ ಅವರು ಮಾತಾಡಿದ್ದು ಅನ್ನುವುದನ್ನಲ್ಲ, ಆ ರೀತಿ ಸೃಷ್ಟಿ ಮಾಡಿದವರನ್ನು ಖಂಡಿಸಬೇಕು. ಮತ್ತು ಈಗಾಗಲೇ ಹೇಳಿದ ಹಾಗೆ ಶ್ರೀರಾಮರ ದೇಗುಲದ ಉದ್ಘಾಟನೆ ಎನ್ನತಕ್ಕಂಥದ್ದು ಪ್ರಪಂಚಿಗರಿಗೆ ಒಂದು ಉತ್ಸಾಹದ ಸನ್ನಿವೇಶ. 22ನೇ ತಾರೀಖು ಆ ಒಂದು ಸಂಭ್ರಮದಲ್ಲಿ ನಾವು ಭಾಗವಹಿಸುತ್ತಾ ಈ ವಾಹಿನಿಯವರು ಅದನ್ನು ಆಚರಿಸ್ತಾ ಇದ್ದಾರೆ. ಹೇಗೆ ಅಂದರೆ ಈ ಉಪನ್ಯಾಸದ ಮೂಲಕ ಅಥವಾ ಮತ್ತೊಂದಷ್ಟು ಕಾರ್ಯಕ್ರಮಗಳ ಮೂಲಕ. ಹೀಗಾಗಿ ನಾನು ಆ ದಿವಸದ ಆ ಸಂಭ್ರಮದ ಆ ವಾತಾವರಣಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ, ನೀವು ಕುಳಿತ ಕಡೆಯಲ್ಲಿಯೇ ಶ್ರೀರಾಮ ಧ್ಯಾನವನ್ನು ಮಾಡಬೇಕು. ವಿಶೇಷವಾಗಿ ಒಂದು ಅಂಶವನ್ನು ಹೇಳಬೇಕು ನಾನು. ಅದೇನು ಅಂದರೆ, ಅಲ್ಲಿ ಅಂದರೆ ಆ ರಾಮ ಮಂದಿರದಲ್ಲಿ, ಆ ಬಾಲರಾಮ ಪ್ರತಿಷ್ಠೆಯಲ್ಲಿ ಒಂದು ನಿವೇದನೆಯನ್ನು ಮಾಡ್ತಾ ಇದ್ದಾರೆ, ಒಂದು ನೈವೇದ್ಯವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಇಡೀ ಭಾರತೀಯರು ರಾಮನಾಮ ಜಪ ಪಾರಾಯಣವನ್ನು ಅಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ. ನಿಮಗೆ ಅರ್ಥ ಆಗಲಿಲ್ಲ.
ಅದರ ವಿವರಣೆ ಏನು ಅಂದರೆ, ಪ್ರತಿ ರಾಜ್ಯದಲ್ಲಿಯೂ, ಭಾರತದ ಪ್ರತಿ ರಾಜ್ಯದಲ್ಲಿಯೂ ವಿಶ್ವ ಹಿಂದೂ ಪರಿಷತ್ತಿನವರು ಹಾಗೂ ಆ ರಾಮಾಯಣ ತೀರ್ಥ ಸಮಿತಿಯವರು, ನೀವು ಗಮನ ಇಟ್ಟು ಕೇಳಬೇಕು ಈ ಅಂಶವನ್ನು, ನಿಮ್ಮ ಇಡೀ ಜೀವನದಲ್ಲಿ ಇಂಥದ್ದು ನಡೆದಿಲ್ಲ, ನಿಮ್ಮ ಮನೆಗೆ ಯಾರೂ ನಿಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಆಹ್ವಾನ ಕೊಟ್ಟಿಲ್ಲ ಇಲ್ಲಿ ತನಕ, ಇದು ಮೊಟ್ಟ ಮೊದಲನೇ ಬಾರಿ. ನೀವು ದಯವಿಟ್ಟು ಗಮನಿಸಬೇಕು, ಕೋಟಿ 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 ಮನೆಗಳಿಗೆ ಆ ದೇವಸ್ಥಾನದ ಧರ್ಮದರ್ಶಿಗಳು ಮುದ್ರಿತ ಆಹ್ವಾನ ಪ್ರತಿಯನ್ನು ಹಾಗೂ ಮಂತ್ರಾಕ್ಷತೆಯನ್ನು ಕಳಿಸಿದ್ದಾರೆ. ಅವರು ಮನವಿ ಮಾಡಿದ್ದಾರೆ ಏನಂತ, ನೀವು ದಯಮಾಡಿ ತ್ರಯೋದಶ ನಾಮ ಸಂಕೀರ್ತನೆಯನ್ನು ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನತಕ್ಕಂಥ ಶ್ಲೋಕ ಅದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋದರೊಳಗೆ 3 ಬಾರಿ ರಾಮ ಶಬ್ದ ಬರುತ್ತೆ. ಅದನ್ನೇ ಈಶ್ವರ ಆ ಹೊತ್ತು ಪಾರ್ವತಿಗೆ ಹೇಳಿದ್ದು, ಶ್ರೀರಾಮ ರಾಮ ರಾಮೇತಿ ಅನ್ನೋದನ್ನು ನಾನು ಜಪ ಮಾಡ್ತೀನಿ ಅಂತ. ಷಡಕ್ಷರ ಮಂತ್ರ. ಆ ಷಡಕ್ಷರ ಮಂತ್ರವನ್ನೇ ವಿಸ್ತೃತ ರೂಪದಲ್ಲಿ ಶ್ರೀರಾಮ ರಾಮ ಅನ್ನತಕ್ಕಂಥದ್ದನ್ನು ಬಳಸಿಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ 3 ಸಲ ರಾಮ ಬರುತ್ತೆ ಅದರಲ್ಲಿ, ಇದನ್ನು ಜಪ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಯನ್ನು ಅನುಸರಿಸಿ ಭಾರತದ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಊರಿನಲ್ಲಿಯೂ ಕೋಟ್ಯಂತರ ಮಂದಿ ಆ ಜಪವನ್ನು ಮಾಡಿದ್ದಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು, ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಂದರೆ, ನಮ್ಮಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಇದೆ, ಅದರ ಅಧ್ಯಕ್ಷರು ಅಶೋಕ್ ಹಾರನಹಳ್ಳಿಯವರು ಅಂತ ಇದ್ದಾರೆ. ಆ ಅಶೋಕ ಹಾರನಹಳ್ಳಿಯವರು ಕರೆಯನ್ನು ಕೊಟ್ಟರು, ಒಂದು ಗುರಿಯನ್ನು ಇಟ್ಟುಕೊಂಡ್ರು. ನಮ್ಮ ಬರೀ ಬೆಂಗಳೂರು ಅಂತಲ್ಲ, ಬೆಂಗಳೂರು ಸುತ್ತಮುತ್ತಲೂ ಇರತಕ್ಕಂಥ ಅಥವಾ ಯಾರ್ಯಾರು ಇಷ್ಟಪಡ್ತಾರೋ ಅವರಿಗೆಲ್ಲ ಪ್ರಾರ್ಥನೆ ಮಾಡಿದರು, ದಯವಿಟ್ಟು ಈ ತ್ರಯೋದಶ ಅಕ್ಷರೀ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನತಕ್ಕಂಥದ್ದನ್ನು ನೀವು ಪಠಿಸಿ, ಅದರ ಸಂಖ್ಯೆಯನ್ನು ತಿಳಿಸಿ, ನಾವು ಅದನ್ನು 22ನೇ ತಾರೀಕು ಶ್ರೀರಾಮಾರ್ಪಣೆ ಮಾಡುತ್ತೇವೆ. ಅದನ್ನೇ ನಾನು ಆಗಲೇ ಹೇಳಿದೆ, ನಿವೇದನೆ ಮಾಡುತ್ತಾರೆ 22ನೇ ತಾರೀಕು ಅಂತ. ಹಾಗೆಯೇ ಬೆಂಗಳೂರಿನಲ್ಲಿ ಮಾಡಿರತಕ್ಕ ಜಪದ ಸಂಖ್ಯೆ ಎಷ್ಟು ಗೊತ್ತೇ? ಅವರು ಗುರಿ ಇಟ್ಕೊಂಡಿದ್ದು 100 ಕೋಟಿ, ಈಗ ಅದು 120 ಕೋಟಿಯಾಗಿದೆ ಅಂತೆ. ಅಂದರೆ ಕರ್ನಾಟಕ ಒಂದರಲ್ಲಿಯೇ 120 ಕೋಟಿ, 120 ಕೋಟಿ ರಾಮನಾಮ ಜಪದ ಪಾರಾಯಣ ಆಗಿಬಿಟ್ಟಿದೆ. ಅಂದರೆ ಇಡೀ ಭಾರತದಿಂದ ಹಿಂದೆಷ್ಟಾಗ್ಬೋದು ರೀ, ಸಾವಿರಾರು ಕೋಟಿ ಆಗಿಬಿಟ್ಟಿರುತ್ತೆ ಅಂತ ಕಾಣುತ್ತೆ. ಆ ಎಲ್ಲ ರಾಮನಾಮ ಜಪದ ಪಾರಾಯಣದ ಶಕ್ತಿಯೂ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆಯಾಗದಿರತಕ್ಕಂಥ ಆ ಪ್ರತಿಮೆಯಲ್ಲಿ ಆವಾಹನೆಯಾಗುತ್ತೆ. ಅಂದರೆ ಅಂತಹ ಮಂತ್ರಪೂತವಾಗಿರತಕ್ಕಂಥ ಪ್ರತಿಮೆ, ಕರ್ನಾಟಕದ ಪ್ರತಿಮೆ, ಅದು ನಮಗೊಂಥರ ಹೆಮ್ಮೆ. ಅದು ಇನ್ನು ಎಲ್ಲ ಕಾಲಕ್ಕೂ ಅಲ್ಲಿರತಕ್ಕಂಥ ಪ್ರತಿಮೆ ಕನ್ನಡಿಗರು ಕೆತ್ತಿದ್ದು ಅಂತ. ಅಂತಹ ಪ್ರತಿಮೆಯ ಪ್ರತಿಷ್ಠಾಪನೆಯಲ್ಲಿ, ಅಂತಹ ದಿವ್ಯ ಪುಣ್ಯ ಮುಹೂರ್ತದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ಹಾಗೂ ಮತ್ತೆ ಇನ್ನೊಂದು ಅಂಶವನ್ನು ಹೇಳಬೇಕು, ಇಡೀ ಭಾರತದ ಪ್ರತಿ ಊರಿನಲ್ಲಿಯೂ ದೊಡ್ಡ ದೊಡ್ಡ ಪರದೆಗಳನ್ನು ಏರ್ಪಡಿಸಿ ವಿಶ್ವ ಹಿಂದೂ ಪರಿಷತ್ತಿನವರು ಆ ಇಡೀ ಪ್ರಾಣ ಪ್ರತಿಷ್ಠಾಪನೆಯ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಸಕ್ತಿ ಇರತಕ್ಕಂಥವರಲ್ಲಿ ಕೂತ್ಕೊಂಡು ನೋಡ್ಬೋದು, ಅಥವಾ ಮನೆಗಳಲ್ಲಿ ಹೇಗೂ ದೂರದರ್ಶನದಲ್ಲಿ ವಾಹಿನಿಗಳಲ್ಲಿ ಅದರ ನೇರ ಪ್ರತ್ಯಕ್ಷ ಪ್ರಸಾರ ಇದ್ದೇ ಇರುತ್ತೆ, ಅದನ್ನಾದರೂ ಗಮನಿಸಬಹುದು. ಹೀಗಾಗಿ 22ನೇ ತಾರೀಕು ನಮ್ಮ ಕಣ್ಣು ಮುಂದೆ ನಡೆಯಲಿರತಕ್ಕಂತಹ ಮಹಾನ್ ಪವಾಡ. ಶ್ರೀರಾಮರ ಪಟ್ಟಾಭಿಷೇಕ ಆದಾಗ ನಾವು ಹೇಗೂ ಇರಲಿಲ್ಲ, ಈ ಹೊತ್ತು ನಾವು ಶ್ರೀರಾಮ ಪಟ್ಟಾಭಿಷೇಕವನ್ನು ಆ ಪ್ರತಿಷ್ಠಾಪನೆಯ ಮೂಲಕ ನೋಡಿ ಸಂತೋಷ ಪಡೋಣ. ಶ್ರೀರಾಮರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.